ಸಚಿವ ಸ್ಥಾನ ಸಿಗದೆ ಅತೃಪ್ತಗೊಂಡ ಕೃಷ್ಣಪ್ಪ ಸಂಧಾನಕ್ಕೆ ಕೈದಂಡು. ಶಾಸಕ ಎಂ ಕೃಷ್ಣಪ್ಪ ಮನೆಗೆ ಸಿಎಂ ಡಿಕೆ ಶಿವಕುಮಾರ್, ರಣದೀಪ್ ಸುರ್ಜೇವಾಲಾ ಆಗಮಿಸಿದ್ದಾರೆ. ಶಾಸಕ ಎಂ ಕೃಷ್ಣಪ್ಪ ಮನೆಗೆ ಆಗಮಿಸಿರುವ ಸಿಎಂ ಡಿಕೆಶಿ, ರಣದೀಪ್ ಸುರ್ಜೇವಾಲಾ ಸಚಿವರ ಜೊತೆ ಭೇಟಿ ಮಾಡಿ ಮನವೊಲಿಕೆಗೆ ನಾಯಕರು ಯತ್ನ ಮಾಡಿದ್ದಾರೆ. ವಿಜಯನಗರದ ನಿವಾಸದಲ್ಲಿ ಭೇಟಿ ಮಾಡಿ ಸುರ್ಜೇವಾಲಾ ಮಾತುಕತೆಯನ್ನ ಮಾಡಿದ್ದಾರೆ. ಸಚಿವ ಸ್ಥಾನ ಸಿಗದೆ ಅತೃಪ್ತಗೊಂಡ ಕೃಷ್ಣಪ್ಪ ಸಂಧಾನಕ್ಕೆ ಕೈ ತಂಡು. ಇನ್ನು ಶಾಸಕ ಎಂ ಕೃಷ್ಣಪ್ಪ ಮನೆಗೆ ಈಗಾಗಲೇ ಸಿಎಂ ಡಿಕೆಶಿ, ರಣದೀಪ್ ಸುರ್ಜೇವಾಲಾ ಅವರು ಕೂಡ ಆಗಮಿಸಿರುವಂತದ್ದು. ಇನ್ನು ಎಂ ಕೃಷ್ಣಪ್ಪ, ಪ್ರಿಯಾ ಕೃಷ್ಣ ಅವರನ್ನ ಭೇಟಿ ಮಾಡಿದ ಸುರ್ಜೇವಾಲಾ, ಸಿಎಂ ಡಿಕೆ ಶಿವಕುಮಾರ್ ಸಚಿವರ ಜೊತೆ ಭೇಟಿ ಮಾಡಿ ಮನವೊಲಿಕೆಗೆ ನಾಯಕರು ಪ್ರಯತ್ನ ಮಾಡಿದ್ದಾರೆ. ವಿಜಯನಗರ ನಿವಾಸದಲ್ಲಿ ಭೇಟಿ ಮಾಡಿ ಮಾತುಕತೆಯನ್ನ ಮಾಡಿರುವಂತದ್ದು. ಸಚಿವ ಸ್ಥಾನ ಸಿಗದೆ ಅತೃಪ್ತಗೊಂಡಿದ್ರು ಎಂ ಕೃಷ್ಣಪ್ಪ ಹಾಗೆ ಪ್ರಿಯಾ ಕೃಷ್ಣ. ಶಾಸಕ ಎಂ ಕೃಷ್ಣಪ್ಪ ಸಚಿವ ಸ್ಥಾನ ಸಿಗದಿದ್ದಕ್ಕೆ ಅಸಮಾಧಾನಗೊಂಡಿದ್ದಾರೆ. ಇನ್ನು ಎಂ ಕೃಷ್ಣಪ್ಪ, ಪ್ರಿಯಾ ಕೃಷ್ಣ ಅವರನ್ನ ಈಗಾಗಲೇ ಸುರ್ಜೇವಾಲಾ ಅವರು ಕೂಡ ಭೇಟಿ ಮಾಡಿದ್ದಾರೆ. ಸಚಿವರ ಜೊತೆ ಭೇಟಿ ಮಾಡಿ ಮಾತನಾಡಿರುವಂತದ್ದು. ಬೆಂಗಳೂರಿನ ವಿಜಯನಗರದ ನಿವಾಸದಲ್ಲಿ ಭೇಟಿ ಮಾಡಿ ಮಾತನಾಡಿದ್ದಾರೆ. ಇನ್ನು ಒಂದ್ ಕಡೆ ಕೃಷ್ಣಪ್ಪ ಹಾಗೂ ಪ್ರಿಯಾ ಕೃಷ್ಣ ಇವರಿಗೂ ಕೂಡ ಬೇಸರಗೊಂಡಿದ್ರು ಸಚಿವ ಸ್ಥಾನ ಸಿಗದಿದ್ದಕ್ಕೆ. ಈಗ ಒಂದ್ ಕಡೆ ಈಗಾಗಲೇ ಸಿಎಂ ಡಿಕೆ ಶಿವಕುಮಾರ್ ಹಾಗೆ ಸುರ್ಜೇವಾಲಾ ಇವರಿಬ್ರು ಕೂಡ ವಿಜಯನಗರದ ನಿವಾಸದಲ್ಲಿ ಭೇಟಿ ಮಾಡಿದ್ದಾರೆ. ಭೇಟಿ ಮಾಡಿ ಮಾತನಾಡಿರುವಂತದ್ದು, ಚರ್ಚೆ ಮಾಡಿದ್ದಾರೆ. ಇನ್ನು ಇವ್ರ ಜೊತೆ ಜಮೀರ್ ಅಹಮದ್ ಅವರು ಕೂಡ ಬಂದಿದ್ದಾರೆ. ಜಮೀರ್ ಅಹಮದ್ ಅವರು ಕೂಡ ಭೇಟಿ ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ವೀರೇಶ್ ದಾನಿ. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸಚಿವ ಸ್ಥಾನ ಸಿಗದಿದ್ದಕ್ಕೆ ಅಸಮಾಧಾನಗೊಂಡಿರುವ ಶಾಸಕ ಎಂ ಕೃಷ್ಣಪ್ಪ ಅವರ ಮನೆಗೆ ಈಗ ಸುರ್ಜೇವಾಲಾ ಹಾಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ಬಂದಿರುವಂತದ್ದು. ಏನ್ ಮಾತನಾಡಿದ್ದಾರೆ, ಏನಿದೆ ಡೀಟೇಲ್ಸ್ ವೀರೇಶ್? ಅಂಕಿತಾ, ಸಚಿವ ಸಂಪುಟದಲ್ಲಿ ಹಿರಿಯ ಶಾಸಕರುಗಳಿಗೆ ಸಚಿವ ಸ್ಥಾನ ಸಿಗದಿರೋ ಹಿನ್ನೆಲೆಯಲ್ಲಿ ಸಾಕಷ್ಟು ಶಾಸಕರುಗಳು ಸಾಲು ಸಾಲಾಗಿ ಅಸಮಾಧಾನವನ್ನು ಹೊರಹಾಕಿರುವಂತದ್ದು. ಅದರಲ್ಲೂ ವಿಶೇಷವಾಗಿ ವಿಜಯನಗರ ಮತ್ತು ಗೋವಿಂದರಾಜನಗರದ ಶಾಸಕರಾಗಿರ್ತಕ್ಕಂಥ ಪ್ರಿಯಾ ಕೃಷ್ಣ ಮತ್ತು ಎಂ ಕೃಷ್ಣಪ್ಪ ಅವರಿಗೆ ಸಚಿವ ಸ್ಥಾನ ಸಿಗದೇ ಇರೋ ಹಿನ್ನೆಲೆಯಲ್ಲಿ ಅಪ್ಪ ಮಗ ಇಬ್ಬರೂ ಸಹ ಆಕ್ರೋಶಗೊಂಡಿರುವಂತದ್ದು. ಅದರ ಜೊತೆಗೂ ಸಹ ಈಗಾಗಲೇ ಅವರ ಆಪ್ತರಾಗಿರ್ಬೋದು, ಕಾಂಗ್ರೆಸ್ನ ಕಾರ್ಯಕರ್ತರು ಅವರ ಪದಾಧಿಕಾರಿಗಳ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟು ಬೃಹತ್ ಆದಂತಹ ಪ್ರತಿಭಟನೆಯನ್ನ ಮಾಡಿ ಆಕ್ರೋಶವನ್ನು ಹೊರಹಾಕಿದ್ರು. ಎಂ ಕೃಷ್ಣಪ್ಪ ಅವರು ಸಹ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತಾರೆ ಅನ್ನೋ ಒಂದು ನಿಟ್ಟಿನಲ್ಲಿನೇ ಆಕ್ರೋಶವನ್ನು ಹೊರಹಾಕಿದ ಬೆನ್ನಲ್ಲೇ ನಿನ್ನೆ ಅಷ್ಟೇನೆ ಸಚಿವರಾಗಿರ್ತಕ್ಕಂಥ ಚಲುವರಾಯಸ್ವಾಮಿ, ಬಾಲಕೃಷ್ಣ ಅವರು ಹೋಗಿ ಭೇಟಿ ಮಾಡಿ ಸಮಾಧಾನ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಎಂ ಕೃಷ್ಣಪ್ಪನವರು ಯಾವುದೇ ಕಾರಣಕ್ಕೂ ಸಹ ಅಸಮಾಧಾನದಿಂದ ಹೊರಬರದನ್ನೇ ಮುನಿಸಿಕೊಂಡಿದ್ರು. ಈ ಹಿನ್ನೆಲೆಯಲ್ಲಿ ಇವತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ, ಸಿಎಂ ಡಿಕೆ ಶಿವಕುಮಾರ್ ಅವರೇ ಸ್ವತಃ ಎಂ ಕೃಷ್ಣಪ್ಪನವರ ನಿವಾಸಕ್ಕೆ ಹೋಗಿ ಅವರನ್ನ ಸಮಾಧಾನ ಪಡಿಸುವಂತ ಪ್ರಯತ್ನಗಳನ್ನು ಸಹ ಮಾಡ್ತಾ ಇರುವಂತದ್ದು. ಮುಂದಿನ ದಿನಗಳಲ್ಲಿ ಪಕ್ಷ ನಿಮ್ಮನ್ನ ಗಮನಿಸುತ್ತೆ, ನಿಮಗೆ ಸೂಕ್ತವಾದಂತ ಸ್ಥಾನಮಾನಗಳನ್ನ ಕೊಡುತ್ತೆ ಅನ್ನೋ ಒಂದು ಭರವಸೆಯನ್ನು ಕೊಡೋದ್ರ ಜೊತೆಗೆ ಈಗ ಸದ್ಯಕ್ಕೆ ಹೈಕಮಾಂಡ್ ನ ನಿರ್ಧಾರ ಆಗಿರೋ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನ ನಿರ್ಧಾರಕ್ಕೆ ಬದ್ಧವಾಗಿರಿ ಅನ್ನೋ ಒಂದು ಮನವಿಯನ್ನು ಸಹ ಮಾಡ್ಕೊಂಡಿರುವಂತದ್ದು. ಅದೇ ನಿಟ್ಟಿನಲ್ಲಿ ಹಿರಿಯ ಶಾಸಕರಾಗಿರ್ತಕ್ಕಂಥ ಎಚ್ ಕೆ ಪಾಟೀಲ್ ಆಗಿರ್ಬೋದು, ಟಿ ಪಿ ಜಯಚಂದ್ರ ಆಗಿರ್ಬೋದು ಮತ್ತು ದಿನೇಶ್ ಗುಂಡೂರಾವ್ ಅವರನ್ನು ಸಹ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ, ಸಿಎಂ ಡಿ ಕೆ ಶಿವಕುಮಾರ್ ಅವರು ಭೇಟಿ ಮಾಡಿ ಇದೀಗ ಚರ್ಚೆಯನ್ನ ಮಾಡ್ತಾ ಇರುವಂತದ್ದು. ಸಾಲು ಸಾಲಾಗಿ ಶಾಸಕರುಗಳು ಬಂಡಾಯನ್ನ ಎದ್ದಿರೋ ಹಿನ್ನೆಲೆಯಲ್ಲಿ ಅವರ ಮುನಿಸನ್ನ ತಣಿಸ್ಲಿಕ್ಕೆ ಇದೀಗ ರಾಜ್ಯ ಕಾಂಗ್ರೆಸ್ ನಾಯಕರುಗಳು ಮತ್ತು ಹೈಕಮಾಂಡ್ ನಾಯಕರುಗಳು ಮುಂದಾಗಿರುವಂತದ್ದು ವಿಶೇಷ ಅಂತ ಹೇಳ್ಬೋದು. ಅಂಕಿತಾ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗೆ. ದೋಸೆ